ಅದರ ಕಂಟೆಂಟ್ ಏನು ಅಂತ ಹೇಳಿದ್ರೆ ಅವನ ಹತ್ರ ಇರೋ ಕಾನ್ಫಿಡೆನ್ಸ್ ಮತ್ತೆ ಸಾಧನೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇನ್ನೊಂದು ಲಾಂಚ್ ಮಾಡ್ತಾ ಮಗನ ಕರೆದ್ರೆ ಅವನಿಗೆ ಇನ್ನೊಂದು ಕ್ಯೂರಿಯಾಸಿಟಿ, ಯಾಕೆಂದ್ರೆ ಮುಂದೆ ನೆಡ್ಸ್ಕೊಂಡು ಹೋಗ್ಬೇಕಾಗಲ್ಲ. ಅವನ ಸಣ್ಣಲ್ಲೇ ಅವನಿಗೆ ಜವಾಬ್ದಾರಿ ಕೊಟ್ಟರೆ ಕಲಿತಾನೆ. ಯಾಕಂದ್ರೆ ಕನ್ಸರ್ನಿಂದ ಬೆಳೆಸಿದ್ರೆ ಕಾನ್ಶಿಯಸ್ ಇಂದ ಬೆಳೆಸಿದ್ರೆ, ಯಾವ ತಂದೆ ಮಕ್ಕಳನ್ನ ಕಾನ್ಶಿಯಸ್ ಇಂದ ಬೆಳೆಸ್ತಾನೆ ದೇಶಕ್ಕೊಂದು ಅಸೆಟ್ ಆಗ. ಕನ್ಸರ್ನ್ ಇಂದ ಬೆಳೆದ್ರೆ ಅದು ಎರಡೂ ಆಗ್ಬೋದು, ಚಾಯ್ಸ್ ಇರುತ್ತೆ. ಒಂದು ಡೆವಿಲ್ ಆಗ್ಬೋದು, ಡಿವೈನ್ ಆಗ್ಬೋದು. ಒಂದು ಒಳ್ಳೆ ಅಜೆಂಡಾ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇಂಡಿಪೆಂಡೆನ್ಸ್ ಬಂತು ಅಂತ ಕುಣಿತೀವಿ, ನಿಜವಾಗ್ಲೂ ನಮಗೆ ಯಾರಿಗೂ ಬರಲಿಲ್ಲ. ನಾವು ಹಾಕೋ ಚಪ್ಪಲಿ ಹಿಡಿದು ಪ್ರತಿಯೊಂದು ಬ್ರ್ಯಾಂಡೆಡ್ ಹೊರಗಡೆ. ನಾನು ಹೇಳಿದ್ದೆ ಬಾವುಟ ಅಷ್ಟು ಬಂದಿದೆ ಇಂಡಿಪೆಂಡೆನ್ಸ್, ಇವತ್ತು ಅದೇ ಧ್ವಜ ಹಾರಿಸ್ಬೇಕಂತ ತಲೆ ಅನ್ನಿಸ್ತು. ಆದ್ರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತು. ನಮ್ಮ ತನವನ್ನು ಬೆಳೆಸುವುದಿಲ್ಲ. ನಾನು ಯಾವಾಗಲೂ ಎಲ್ಲ ಸಭೆಗೂ ಹೇಳ್ತಾ ಇದ್ದೆ, ಮೊರೇಷಿಯಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಪ್ರಥಮ ಮೂವಿ ತಂದಿದ್ದ, ಅದರ ಲಾಂಚ್ ನಾವು ಪ್ರೋಗ್ರಾಮ್ ಅಲ್ಲಿ ಮಾಡ್ಲಿಕ್ಕೆ ಹೇಳಿದೆ. ಹೇಳಿದ್ರೆ ಏನು ಅಂತ ಹೇಳಿ, ನೋಡು ನಮ್ಮ ಭಾಷೆ ಇನ್ನು ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ನಾವು ಅದಕ್ಕೆ ಫಸ್ಟ್ ಏನ್ ಹೇಳ್ತಾರೆ ಪ್ಲಾಟ್ಫಾರ್ಮ್ ಕೊಡ್ತೀವಿ. ಇಷ್ಟು IT ಹುಡುಗರಿಗೆ ಪ್ಲಾಟ್ಫಾರ್ಮ್ ಸಿಗ್ತಿದೆ ವಿಶ್ವಾಸದಿಂದ. ಯಾಕೆ ಹಸ್ತವನಿಗೆ ಮಾತ್ರ ಇನ್ನೊಂದು ಹಸಿವು ಗೊತ್ತಾಗ್ತದೆ. ಹಳ್ಳಿಯಲ್ಲಿ ಒಂದು ಹುಡುಗ ಡೆಲ್ಲಿ ತನಕ ಹೊಸ ಪ್ರಯೋಗ ಆಗ್ತದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.